ಕಳೆದ 3 ದಿನಗಳಿಂದ ನಮ್ಮ ಮಲೆನಾಡಿನಲ್ಲಿ ಸುರಿಯುತ್ತಿರುವಂಥ ಸತತ ಮಳೆಯಿಂದಾಗಿ ಈ ಗದ್ದೆಗಳಿಗೆಲ್ಲ ನೀರು ನುಗ್ಗಿದೆ. ಇದು ನಮ್ಮ ಮಲೆನಾಡ ಸೊಬಗು. ಎಲ್ಲೆಲ್ಲೂ ಹಚ್ಚ ಹಸಿರು. ಅತಿಯಾದ ಮಳೆಯಿಂದಾಗಿ ಎಲ್ಲೆಲ್ಲೂ ನೀರು ಕಾವಲಿಗಳೆಲ್ಲ ತುಂಬಿ ಹರಿತಾ ಇವೆ. ಇದು ನಮ್ಮ ಮನೆಯ ಪಕ್ಕದಲ್ಲಿರುವ ನೀರಿನ ಕಾಲುವೆ. ಇದು ತುಂಬಿ ಹರಿತಾ ಇದೆ. ಅಲ್ಲಿರುವುದು ಚೆಕ್ ಡ್ಯಾಮ್. ಮಲೆನಾಡ ಸೊಬಗು. ಅಲ್ಲಿ ಕಾಣಿಸುತ್ತಲ್ಲ ಒಂದು ಚಿಕ್ಕ ಮನೆ, ಅದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಗದ್ದೆ, ಇವೆಲ್ಲ ಭತ್ತ ಬೆಳೆಯುವ ಗದ್ದೆಗಳು. ಅತಿಯಾದ ಮಳೆಯಿಂದಾಗಿ ಗದ್ದೆಗಳೆಲ್ಲ ಕೆರೆಗಳಾಗಿ ಪರಿವರ್ತನೆ ಆಗಿವೆ. ಅಲ್ಲಿ ಬೆಟ್ಟದ ಹತ್ತಿರ ಒಂದು ದೊಡ್ಡ ಹೊಳೆ ಇದೆ. ಆ ಹೊಳೆ ತುಂಬಿ ನೀರು ಹೊರಗಡೆ ಬರ್ತಾ ಇದೆ. ಹೊಳೆಯಿಂದ ನೀರು ಹೊರಗಡೆ ಬರ್ತಾ ಇದೆ. ಅದೆಲ್ಲ ಗದ್ದೆಗೆ ನೀರು ನುಗ್ಗಿ ಈ ಗದ್ದೆಗಳೆಲ್ಲ ಕೆರೆಗಳಾಗಿ ಪರಿವರ್ತನೆ ಆಗಿವೆ. ಹೇಮಾವತಿ ನದಿಯ ಗೋರೂರು ಡ್ಯಾಮ್ ಕೂಡ ತುಂಬಿರೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗುತ್ತಿಲ್ಲ. ನೀರು ನಿಧಾನವಾಗಿ ಹರಿದು ಹೋಗ್ತಾ ಇದೆ. ಅದರ ಬ್ಯಾಕ್ ವಾಟರ್ ಸಹಿತ ಇಲ್ಲಿ ನೀರು ನಿಲ್ಲಲು 90 ಕಾಲುಗಳು. ನಿಧಾನವಾಗಿ 3 ದಿನಗಳಿಂದ ಮಳೆ ರಭಸವಾಗಿ ಸುರಿತಾನೆ ಇದೆ. ಇದರಿಂದಾಗಿ ಅತಿಯಾದ ನೀರು ಗದ್ದೆಗಳಿಗೆ ನುಗ್ಗಿ ಗದ್ದೆಗಳೆಲ್ಲ ಕೆರೆಗಳಂತಾಗಿವೆ. ನೀರು ರಭಸದಿಂದ ಹರಿದು ಹೋಗ್ತಾ ಇದೆ. ತಾಳೆಯ ಕೆಳಗಡೆ
ಕೆಳಗಡೆಗೆ ಹೇಮಾವತಿ ನದಿ ಇದೆ. ಹೇಮಾವತಿ ನದಿ ಹತ್ರ ಈ ನೀರು ಹರಿದು ಆ ಹೇಮಾವತಿ ನದಿಯನ್ನು ಸೇರಲಿಕ್ಕೆ ಆತುರದಿಂದ ಈ ನೀರೆಲ್ಲ ಹರಿದು ಹೋಗುತ್ತಿದೆ. ಈ ಹೇಮಾವತಿ ನದಿಯ ನೀರು ಈ ಬಯಲು ಸೀಮೆಯ ಅಥವಾ ಮಳೆ ಕಡಿಮೆ ಇರುವ ನಾಡುಗಳ ಜಿಲ್ಲೆಗಳಾದಂತಹ ತುಮಕೂರು, ಮಂಡ್ಯ ಅದಕ್ಕೆಲ್ಲ ಇಲ್ಲಿಯ ನೀರು, ಈ ಹೇಮಾವತಿ ತಾಯಿಯ ನೀರು ಹರಿದು ಹೋಗುತ್ತೆ. ಅಲ್ಲಿರುವ ರೈತರಿಗೆ ಬೆಳೆ ಬೆಳೆಯಲು ಸಹಾಯವಾಗುತ್ತೆ.